2025ರ ಮೋದಿ ಸರ್ಕಾರದ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಪ್ರಶ್ನಿಸುವ ಅರ್ಜಿಗಳ ವಿಚಾರಣೆ ವೇಳೆ ನೋಂದಾಯಿತ ಅಥವಾ ಅಧಿಸೂಚಿತ ವಕ್ಫ್ಗಳಲ್ಲಿ ಯಾವುದೇ ಬದಲಾವಣೆ ಮಾಡಲಾಗುವುದಿಲ್ಲ ಅಂತ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಭರವಸೆ ನೀಡಿದೆ. ಮೇ 5ರಂದು ನಡೆಯುವ ಮುಂದಿನ ವಿಚಾರಣೆವರೆಗೆ ವಕ್ಫ್ ಕಾಯ್ದೆಯ ಸೆಕ್ಷನ್ 9 ಮತ್ತು 14ರ ಅಡಿಯಲ್ಲಿ ಕೇಂದ್ರ ಸರ್ಕಾರ ವಕ್ಫ್ ಕೌನ್ಸಿಲ್ ಮತ್ತು ರಾಜ್ಯ ವಕ್ಫ್ ಮಂಡಳಿಗಳಿಗೆ ಯಾವುದೇ ನೇಮಕಾತಿಗಳನ್ನು ಮಾಡೋದಿಲ್ಲ ಅಂತಾನೂ ಕೇಂದ್ರ ಸರ್ಕಾರ ನ್ಯಾಯಾಲಯಕ್ಕೆ ಹೇಳಿದೆ. ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಈ ಭರವಸೆಯನ್ನ ನೀಡಿದ ನಂತರ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರ ನೇತೃತ್ವದ ಪೀಠ ಮುಂದಿನ ವಿಚಾರಣೆಯನ್ನ ಮೇ 5ರಂದು ಮಧ್ಯಾಹ್ನ 2 ಗಂಟೆಗೆ ನಿಗದಿಪಡಿಸಿದೆ. ತಿದ್ದುಪಡಿಯ ಅಡಿಯಲ್ಲಿ ಸೆಕ್ಷನ್ 9 ಮತ್ತು 14ರ ಪ್ರಕಾರ ಕೇಂದ್ರ ವಕ್ಫ್ ಮಂಡಳಿ ಮತ್ತು ರಾಜ್ಯ ವಕ್ಫ್ ಮಂಡಳಿಗೆ ಯಾವುದೇ ನೇಮಕಾತಿ ಆಗದು. ನೋಂದಾಯಿತ ಅಥವಾ ಅಧಿಸೂಚಿತ ವಕ್ಫ್ಗಳನ್ನ ಮುಂದಿನ ವಿಚಾರಣೆಯ ತನಕ ಡಿನೋಟಿಫೈ ಮಾಡಲಾಗದು ಅಂತ ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ವಿಚಾರಣೆ ಆರಂಭದಲ್ಲೇ ನ್ಯಾಯಾಲಯ ತಿದ್ದುಪಡಿ ಕಾಯ್ದೆಯ ಕೆಲವು ಅಂಶಗಳ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಎತ್ತಿದೆ. ಮುಖ್ಯ ನ್ಯಾಯಮೂರ್ತಿ ಖನ್ನಾ ಸ್ಥಿತಿಗತಿಯು ಹಠಾತ್ ಬದಲಾಗೋದ್ರಿಂದ ನ್ಯಾಯಾಪೇಕ್ಷೆಗಳ ಹಕ್ಕುಗಳಿಗೆ ಧಕ್ಕೆ ಆಗಬಾರದು ಅಂತ ಎಚ್ಚರಿಸಿದ್ದಾರೆ. ಸಾಮಾನ್ಯವಾಗಿ ಸಂಸತ್ತು ತಂದಿರುವ ಕಾಯ್ದೆಗಳಿಗೆ ತಡೆ ನೀಡುವುದಿಲ್ಲ, ಆದರೆ ತಡೆಯನ್ನ ನೀಡದೇ ಇದ್ರೆ ಪರಿಸ್ಥಿತಿ ತೀವ್ರವಾಗಿ ಬದಲಾಗಲಿದೆ ಅನ್ನೋ ಕಳವಳ ನಮಗಿದೆ ಅಂತ ಸಿಜೆಐ ಹೇಳಿದ್ದಾರೆ. ತಿದ್ದುಪಡಿಗಳನ್ನ ಸಮರ್ಥಿಸಿದ ಮೆಹ್ತಾ ಕಾಯ್ದೆಗೆ ತಾತ್ಕಾಲಿಕ ತಡೆ ನೀಡುವುದು ತೀರಾ ಕಠಿಣ ಕ್ರಮ ಅಂತ ವಾದಿಸಿದ್ದಾರೆ. ಲಕ್ಷಾಂತರ ಅರ್ಜಿಗಳು ಬಂದ ಹಿನ್ನೆಲೆಯಲ್ಲಿ ಈ ತಿದ್ದುಪಡಿ ತರಲಾಗಿದೆ. ಇಡೀ ಗ್ರಾಮಗಳು ಹಾಗೂ ಖಾಸಗಿ ಜಮೀನುಗಳನ್ನ ವಕ್ಫ್ ಅಂತ ಘೋಷಿಸಲಾಗಿತ್ತು ಅಂತ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಏನೆಲ್ಲ ಪ್ರಮುಖ ಪ್ರಶ್ನೆಗಳನ್ನ ಕೇಳಿದೆ ಅಂತ ನೋಡೋದಾದ್ರೆ, ಶತಮಾನಗಳ ಹಳೆಯದಾದ ವಕ್ಫ್ ಬೈ ಯೂಸರ್ ಆಸ್ತಿ ಈಗ ಜಮೀನು ದಾಖಲೆ ಮಾಡಬೇಕಾ? ನ್ಯಾಯಾಲಯದಿಂದ ವಕ್ಫ್ ಅಂತ ಘೋಷಿತ ಆಸ್ತಿಯನ್ನ ಸರ್ಕಾರದ ಅಧಿಕಾರಿಯೊಬ್ಬರು ವಿವಾದಿತ ಅಂತ ಘೋಷಣೆ ಮಾಡಿದ್ರೆ ಅದಕ್ಕೆ ವಕ್ಫ್ ಸ್ಥಾನಮಾನ ತಪ್ಪತ್ತಾ? ವಕ್ಫ್ ಮಂಡಳಿಗೆ ಮುಸ್ಲಿಮರಲ್ಲದ ಸದಸ್ಯರನ್ನ ಸೇರಿಸುವುದು ನ್ಯಾಯಸಮ್ಮತಾನ ಅನ್ನೋ ಪ್ರಮುಖ ಪ್ರಶ್ನೆಗಳನ್ನ ನ್ಯಾಯಾಲಯ ಸರ್ಕಾರವನ್ನ ಕೇಳಿದೆ. ಹಿರಿಯ ವಕೀಲ ಕಪಿಲ್ ಸಿಬಲ್ ಅರ್ಜಿದಾರರ ಪರವಾಗಿ ವಾದ ಮಂಡಿಸ್ತಾ ವಕ್ಫ್ ಬೈ ಯೂಸರ್ ತತ್ವದ ರದ್ದತಿ ಮತ್ತು ವಕ್ಫ್ ಮಂಡಳಿಗಳಿಗೆ ಮುಸ್ಲಿಮೇತರ ಸದಸ್ಯರ ಸೇರಿಸುವಿಕೆ ಸಂವಿಧಾನ ಬಾಹಿರ ಅಂತ ವಾದಿಸಿದ್ದಾರೆ. ಜಾಮಾ ಮಸೀದಿ ಸೇರಿದಂತೆ ಬಹುತೇಕ ವಕ್ಫ್ಗಳು ಶತಮಾನಗಳ ಇತಿಹಾಸ ಹೊಂದಿದ್ದು ಅದರ ದಾಖಲೆ ಇಲ್ಲದೆ ವಕ್ಫ್ ಹೇಗೆ ಸಾಬೀತುಪಡಿಸಬೇಕು ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಕನಿಷ್ಠ 5 ವರ್ಷ ಇಸ್ಲಾಂ ಪಾಲಿಸಿದವರು ಮಾತ್ರ ವಕ್ಫ್ಗೆ ದಾನ ನೀಡೋಕೆ ಸಾಧ್ಯ ಅಂತ ತಿದ್ದುಪಡಿಯಲ್ಲಿದೆ. ಇದು ಅನ್ಯಾಯ ಅಂತ ಸಿಬಲ್ ಅವರು ವಾದಿಸಿದ್ದಾರೆ. ಅಸ್ಸಾಂ, ರಾಜಸ್ಥಾನ, ಉತ್ತರಾಖಂಡ, ಹರಿಯಾಣ, ಛತ್ತೀಸ್ಗಢ, ಮಹಾರಾಷ್ಟ್ರ ಸೇರಿ 5 ಬಿಜೆಪಿ ರಾಜ್ಯಗಳು ತಿದ್ದುಪಡಿ ಕಾಯ್ದೆಗೆ ಬೆಂಬಲ ನೀಡಿವೆ. ಅಸದುದ್ದೀನ್ ಓವೈಸಿ, ಮನೋಜ್ ಕುಮಾರ್ ಝಾ, ಮಹುವಾ ಮೊಯಿತ್ರಾ, ಅಮಾನುತುಲ್ಲಾ ಖಾನ್, ಜೆಎಂಎಲ್ಎಚ್, ಐಎಂಎಲ್, ಡಿಎಂಕೆ, ಸಿಪಿಐ ಸೇರಿದಂತೆ ಹಲವು ನಾಯಕರು ಮತ್ತು ಸಂಸ್ಥೆಗಳು ಹಾಗೂ ಪಕ್ಷಗಳು ವಕ್ಫ್ ತಿದ್ದುಪಡಿ ಮಸೂದೆಯ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿವೆ. ಹೊಸ ತಿದ್ದುಪಡಿಯಲ್ಲಿ ಕೆಲವು ವಿವಾದಿತ ಅಂಶಗಳಿವೆ. ವಕ್ಫ್ ಬೈ ಯೂಸರ್ ರದ್ದತಿ, ಮುಸ್ಲಿಮೇತರರ ಸೇರ್ಪಡೆ, ವಕ್ಫ್ ಸೃಷ್ಟಿಗೆ 5 ವರ್ಷ ಧಾರ್ಮಿಕ ಅನುಭವ ಅನಿವಾರ್ಯ, ವಕ್ಫ್ ಅಲಲ್ ಔಲಾದ್ ಪ್ರಭಾವವನ್ನ ಕಡಿಮೆ ಮಾಡೋದು, ವಕ್ಫ್ ಆಸ್ತಿ ಮೇಲೆ ಸರ್ಕಾರದ ಹಕ್ಕು ಸಾಬೀತುಪಡಿಸುವ ಅವಕಾಶ, ಭಾರತೀಯ ಪುರಾತತ್ವ ಇಲಾಖೆ ರಕ್ಷಿತ ಸ್ಮಾರಕಗಳಲ್ಲಿ ವಕ್ಫ್ ಸಾಧ್ಯವಿಲ್ಲ ಅನ್ನೋದು ಕೆಲವು ವಿವಾದಿತ ಅಂಶಗಳು. ವಿಚಾರಣೆ ವೇಳೆ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಕೇಂದ್ರ ಸರ್ಕಾರ ಈ ಕುರಿತು 7 ದಿನಗಳಲ್ಲಿ ತನ್ನ ಪ್ರತಿಕ್ರಿಯೆಯನ್ನ ಸಲ್ಲಿಸಲಿದೆ ಅಂತ ನ್ಯಾಯಾಲಯಕ್ಕೆ ತಿಳಿಸಿದ್ರು. ಈ ಅವಧಿಯಲ್ಲಿ ಕೇಂದ್ರ ವಕ್ಫ್ ಕೌನ್ಸಿಲ್ ಅಥವಾ ರಾಜ್ಯ ವಕ್ಫ್ ಮಂಡಳಿಗಳಿಗೆ ಯಾವುದೇ ನೇಮಕಾತಿಗಳನ್ನ ಮಾಡೋದಿಲ್ಲ ಅಂತ ಸಾಲಿಸಿಟರ್ ಜನರಲ್ ನ್ಯಾಯಾಲಯಕ್ಕೆ ಇದೇ ವೇಳೆ ಭರವಸೆ ನೀಡಿದ್ರು. ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ, ನ್ಯಾಯಮೂರ್ತಿ ಸಂಜಯ್ ಕುಮಾರ್ ಮತ್ತು ನ್ಯಾಯಮೂರ್ತಿ ಕೆವಿ ವಿಶ್ವನಾಥನ್ ಅವರನ್ನ ಒಳಗೊಂಡ ಪೀಠ 1995ರ ವಕ್ಫ್ ಕಾಯ್ದೆಗೆ 2025ರಲ್ಲಿ ಮಾಡಲಾದ ತಿದ್ದುಪಡಿಗಳ ಸಾಂವಿಧಾನಿಕ ಸಿಂಧುತ್ವವನ್ನು ಪ್ರಶ್ನಿಸಿ ಸಲ್ಲಿಸಲಾದ ಹಲವಾರು ಅರ್ಜಿಗಳನ್ನ ಸತತ 2ನೇ ದಿನವೂ ಗುರುವಾರ ವಿಚಾರಣೆ ನಡೆಸಿತು. ವಕ್ಫ್ ತಿದ್ದುಪಡಿ ಕಾಯ್ದೆ 2025ರ ಹಲವಾರು ನಿಬಂಧನೆಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಬುಧವಾರ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದು, ಕೆಲವು ಷರತ್ತುಗಳು ಸಾಂವಿಧಾನಿಕ ಪರಿಶೀಲನೆಗೆ ಒಳಗಾಗಬಹುದು ಅನ್ನೋ ಸುಳಿವನ್ನ ನೀಡಿದೆ. ಸಿಜೆಐ ನೇತೃತ್ವದ 3 ನ್ಯಾಯಾಧೀಶರ ಪೀಠ ಹಲವು ಕಾನೂನು ಮತ್ತು ಧಾರ್ಮಿಕ ಸಮಸ್ಯೆಗಳನ್ನು ಗುರುತಿಸಿದ್ದು, ವಿವಾದಾತ್ಮಕ ಶಾಸನದ ವಿವರವಾದ ನ್ಯಾಯಾಂಗ ಪರೀಕ್ಷೆಗೆ ವೇದಿಕೆಯನ್ನ ಸಿದ್ಧಪಡಿಸಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.